ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ವೆಂಕಿಗೆ ಜಯಂತೆ ತನ್ನ ಬಾಲ್ಯ ಸ್ನೇಹಿತ ಅನ್ನೋ ವಿಷಯ ಗೊತ್ತಾಗೋದ್ರ ಜೊತೆಗೆ ತನ್ನ ಅಮ್ಮ ಕಣ್ಮರಿ ಆಗಿರೋದಕ್ಕೂ ಕೂಡ ಕಾರಣ ಜಯಂತಿಯನ್ನು ಸುಳಿವು ಸಿಕ್ಕಿದೆ. ಹಾಗಿದ್ರೆ ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಸಿದ್ದು ಮತ್ತೆ ಭಾವನಾ ಇಬ್ರು ಕೂಡ ತನ್ನ ಮಾವನ ಮನೆಗೆ ಬರುವುದಕ್ಕೆ ಕಾರಣ ಸಿಂಚನಾನೇ ಕಾರಣ. ಅದಕ್ಕೆ ಇಲ್ಲಿ ಸಿಂಚನ ಕೇರ್ ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಭಾವನಾ ಮತ್ತೆ ಸಿದ್ದು ಆ ಮನೆಗೆ ಬಂದಿರುವುದು. ಆದ್ರೆ ಅಪ್ಪ ಜಬರೇಗೌಡರು ಮಾತ್ರ ಈ ಮನೆ ಬೇಕಾಗಿಲ್ಲ ಅಂತ ಹೇಳಿ ಸಂಬಂಧ ಕಟ್ಕೊಂಡು ಹೋದವನು ಮತ್ತೆ ಆಸ್ತಿಗೋಸ್ಕರ ಈ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಮಾತನಾಡ್ತಾರೆ. ಇದರಿಂದ ಸಿದ್ದುಗೆ ತುಂಬಾ ಬೇಜಾರ ಆಗತ್ತೆ. ಮಾತನಾಡುವುದಕ್ಕೆ ಅಂತ ಹೇಳೋಕೆ ಮುಂದಾಗ್ತಾರೆ, ನಾವಿಲ್ಲಿ ಬಂದಿರೋದಕ್ಕೆ ಕಾರಣ ಸಿಂಚು ಅಂತ ಹೇಳಿ. ಬಟ್ ಅದನ್ನ ಬೇಡ ಅಂತ ಹೇಳಿ ಭಾವನಾ ತಡೀತಾರೆ. ಏನ್ ಬೇಕಿದ್ರು ಮಾಡ್ಕೊಳ್ಳಿ, ನಮಗ್ ಬೇಕಾಗಿರೋದು ಸಿಂಚು ಕ್ಷೇಮ ಅಷ್ಟೇನೆ ಅಂತ ಹೇಳಿ ಭಾವನಾ ಬಯಸ್ತಿದ್ದಾರೆ. ಇಲ್ಲಿ ಭಾವನಾ ಮನೆಯಲ್ಲಿ ಇರುವುದೇ ಸಿಂಚುಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಜೊತೆಗೆ ಏನ್ ನಡೀತಾ ಇದೆಯೋ ಅದಕ್ಕೆ ಕಾರಣ ಈ ಮನೆಯಿಂದಾನೆ ಅಂತ ಅನ್ನಿಸ್ತಿದೆ. ಯಾವ್ದಾದ್ರು ಸುಳಿವು ಸಿಗ್ಬಹುದಾ ಅನ್ನೋ ಕಾರಣಕ್ಕೆ ಮನೆಗೆ ಬಂದದ್ದು. ಅದೇ ರೀತಿಯಾಗಿ ಪೂಜೆ ಇಟ್ಕೊಂಡಿರೋದ್ರಿಂದಾಗಿ ಸಿಂಚು ಮತ್ತೆ ಅವಳ ಗಂಡನ ಹೆಸರಲ್ಲಿ ಅವತ್ತು ಆ ಒಂದು ಮನೆಯಲ್ಲಿ ನೀನು ಆಡ್ತಿರೋ ಆಟ ಏನು ಅನ್ನೋದು ಭಾವನಾ ಮುಂದೆ ಬಟ್ಟ ಬೈಲ ಆಗ್ತದ. ಇಲ್ಲಿ ಭಾವನಾ ನೀಲು ಮೇಲೆ ಸ್ವಲ್ಪ ಕೂಡ ಆಕೆಗೆ ಏನೂ ಡೌಟ್ ಇರಲಿಲ್ಲ. ಆದ್ರೆ ಆ ಒಂದು ಪೂಜಾ ಸಂದರ್ಭದಲ್ಲಿ ಮನೆಗೆ ಬಂದಂತ ವ್ಯಕ್ತಿಗೆ ನೀಲು ಬಳೆಯನ್ನ ಕೊಟ್ಟು ಕಳಿಸ್ತಾರೆ. ಯಾಕಂದ್ರೆ ಅವರನ್ನ ನೋಡ್ಕೋತಿರ್ತಕ್ಕಂತ ಹುಡುಗ ಮನೆಗೆ ಬಂದು ನಮ್ಗೆ ಖರ್ಚಿಗೆ ದುಡ್ಡು ಬೇಕಾಗಿದೆ ಅಕ್ಕ ಅಂತ ಹೇಳಿದಾಗ, ಈ ರೀತಿ ಬರುವುದು ಖಂಡಿತ ನನಗೆ ಮೆತ್ತಾಗುತ್ತೆ, ತಗೋ ನಾನೇ ಬಂದು ನೋಡ್ತೀನಿ ಅಂತ ಹೇಳಿ ತನ್ನ ಕೈಯಲ್ಲಿದ್ದಂತ ಚಿನ್ನದ ಬಳೆಯನ್ನ ಕೊಟ್ಟು ಕಳಿಸ್ತಾಳ. ಇದನ್ನ ನೋಡಿದಂತ ಭಾವನಾಗೆ ಡೌಟ್ ಶುರುವಾಗುತ್ತೆ. ಖಂಡಿತ ನೀಲು ಅವರು ಯಾಕೆ ಈ ವ್ಯಕ್ತಿಗೆ ಬಳೆ ಕೊಟ್ಟು ಕಳಿಸಿದ್ರು, ಈ ವ್ಯಕ್ತಿಯನ್ನ ನೋಡಿದ್ರೆ ಬೇರೆದೇ ಏನೋ ಅನ್ನಿಸ್ತಿದ್ಯಲ್ಲ, ಈ ವ್ಯಕ್ತಿ ಫಾಲೋ ಮಾಡ್ಕೊಂಡು ಹೋದ್ರೆ ನಮ್ಗೇನಾದ್ರೂ ಸುಳಿವು ಸಿಗ್ಬಹುದಾ ಅಂತ ಹೇಳಿ ಅನ್ಕೊಂಡಿದ್ದೆ. ಪೂಜಾ ದಿನಾನೇ ಆ ವ್ಯಕ್ತಿಯನ್ನ ಹಿಂಬಾಲಿಸ್ಕೊಂಡು ಭಾವನಾ ಹೋಗ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ನೀಲು ಕತೆಗೆ ಅಂತ್ಯ ಬೀಳೋ ಸಮಯ ಬಂದಿದೆ. ಇಷ್ಟು ದಿನ ನೀಲು ಆ ಮನೆಯಲ್ಲಿ ನಾಟಕ ಮಾಡ್ತಾ ಇದ್ರು, ಆ ಮನೆಯಲ್ಲಿ ಸೀಟ್ ತಿರ್ಸ್ಕೋಬೇಕು ಅಂತಾನೆ ಆ ಮನೆಗೆ ಸೊಸೆಯಾಗಿ ಬಂದಿದ್ರು. ಆದ್ರೆ ಇವತ್ತು ಭಾವನಾ ಮುಂದೆ ನೀಲುನ ನಿಜ ಮುಖ ಏನು ಅನ್ನೋದು ಬಟ್ಟ ಬಯಲಾಗ್ತದೆ. ಅತ್ತ ಕಡೆ ಯಾವಾಗ್ಲೂ ಕೂಡ ದುಡ್ಡು ದುಡ್ಡು ಅಂತ ಹೇಳಿ ದುಡ್ಡಿನ ವ್ಯಾಮೋಹಕ್ಕೆ ಒಳಗಾಗಿ ದುಡ್ಡಿಂದ ಬೀಳ್ತಕ್ಕಂತ ಸಂತು ಮತ್ತೆ ಸಂತುವನ್ನ ನಂಬಿ ಕೆಟ್ಟಾಗೆ ಬೀಳ್ತಕ್ಕಂತ ಹರಿ ಈ ಬಾರಿ ಕೂಡ ಅದೇ ಕೆಲಸವನ್ನ ಮಾಡ್ತಾರೆ. ಈ ಕಡೆ ಸಂತು ಬುದ್ಧಿಯನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂತ ವ್ಯಕ್ತಿ ಬಂದು ಸಂತು ಹತ್ರ ನಮ್ಮ ಹತ್ರ ಒಂದಷ್ಟು ಚಿನ್ನದ ಕಾಯಿನ್ಸ್ ಇದೆ, ನಿಮ್ಗೆ ಎಷ್ಟು ಬೇಕು ಕೊಡ್ತೀವಿ, ಜಸ್ಟ್ ಅರ್ಧ ಚಾರ್ಜ್ ಅಲ್ಲಿ ತಗೊಳ್ಳಿ, ಫುಲ್ ಚಾರ್ಜ್ಗೆ ಮಾರಾಟ ಮಾಡ್ಕೊಂಡು ಡಬಲ್ ಲಾಭ ಮಾಡ್ಕೊಳ್ಳಿ, ನನಗೂ ಕೂಡ ಒಂದಷ್ಟು ಕಮಿಷನ್ ಕೊಡಿ ಅಂತ ಹೇಳ್ತಾರೆ. ಮೊದಲಲ್ಲಿ ಆತ ನಂಬುವುದಿಲ್ಲ, ನಂತರ ತಂದು ತೋರ್ಸದ್ಮೇಲೆ ನಂಬ್ತಾರೆ. ನಂಬಿಕೆ ಗಳಿಸ್ಕೋಬೇಕು ಅಂತ ಹೇಳಿ ಒಂದಷ್ಟು ಕಾಯಿನ್ಸ್ ಅನ್ನ ಕೊಟ್ಟು ಅವರಿಗೆ ನಂಬಿಕೆ ಬರೋ ರೀತಿ ಮಾಡ್ತಾರೆ. ಅವ್ರಿಗೂ ಕೂಡ ಒಂದಷ್ಟು ಲಾಭ ಆಗತ್ತೆ. 5 ಲಕ್ಷ ಕೊಟ್ಟಿರೋ ಜಾಗಕ್ಕೆ 10-15 ಲಕ್ಷ ಲಾಭ ಆಗಿದ್ರಿಂದ ತುಂಬಾ ಖುಷಿಯಾದಂತ ಸಂತು ಇನ್ನಷ್ಟು ಲಾಭ ಮಾಡ್ಕೊಳ್ಳೋಣ ಅಂತ ಹೇಳಿ ಹರಿಗೆ ಹೇಳ್ತಾರೆ. ಹರಿ ಬೇಡ ಅಂತಾನೆ ಹೇಳ್ತಾರೆ, ಬಟ್ ಹರಿಗೂ ಕೂಡ ಆಸೆಯನ್ನ ಹುಟ್ಟಿಸ್ಬಿಡ್ತಾರೆ ಸಂತು. ಫೈನಲಿ ಇಲ್ಲಿ ಹರಿ ಮತ್ತೆ ಸಂತು ಇಬ್ರು ಕೂಡ ಸೇರ್ಕೊಂಡು ಬೇರೆಯವ್ರ ಹತ್ರ ಹೋಗಿ ಫೈನಾನ್ಷಿಯರ್ ಹತ್ರ ಸಾಲವನ್ನ ತಗೊಂಡು ಮತ್ತೆ ಒಂದಷ್ಟು 50 ಲಕ್ಷವನ್ನ ಹೊಂದಿಸಿ 1 ಕೋಟಿಗೆ ಮಾರೋಣ ಅಂತ ಪ್ಲಾನ್ ಮಾಡಿಕೊಂಡು ಆ ವ್ಯಕ್ತಿಗೆ ಹೇಳಿದ್ದಾರೆ 1 kg ಬೇಕು ಅಂತ ಹೇಳಿ. ಆ ವ್ಯಕ್ತಿ ಕೂಡ 1 kg ತರ್ತೀನಿ ಅಂತ ಹೇಳಿದ್ದಾರೆ. ಫೈನಲಿ ಸಂತು ಕಾಲ್ ಮಾಡಿ ದುಡ್ಡು ರೆಡಿ ಆಗಿದೆ ಅಂತ ಹೇಳ್ತಿದ್ದಾಗನೇ ಆ ವ್ಯಕ್ತಿ ಎಂಟ್ರಿ ಕೊಟ್ಟು ದುಡ್ಡನ್ನ ತಗೋತಾರೆ. ನಂತರ ರೌಡಿಗಳನ್ನ ಕರೆಸಿ ಅವ್ರಿಗೆ ಹಿಗ್ಗಾಮುಖ ಬಾರಿಸ್ತಾರೆ. ಫೈನಲಿ ಹಿಗ್ಗಾಮುಖ ಬಾರಿಸಿದ್ದೆ ಇಲ್ಲಿ ಇಬ್ರಿಗೂ ಕೂಡ ಪ್ರಜ್ಞೆ ತಪ್ಪುತ್ತೆ. ಮನೆಗೆ ಹೋಗ್ಬೇಕಾಗಿತ್ತು ಪೂಜೆಗೆ, ಇಲ್ಲಿ ಹರಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಮತ್ತೆ 50 ಲಕ್ಷ ನಾಮ ಹಾಕಿಸ್ಕೊಂಡಿದ್ದಾರೆ ಸಂತು. ಇರೋದ್ರಲ್ಲಿ ತೃಪ್ತಿ ಕಾಣಿದ್ರು ಬರ್ದು, ಇಲ್ದೇ ಇರೋದ್ರ ಕಡೆ ಹೋದ್ರೆ ಇದೇ ಕೆಲಸ ಆಗೋದು. ಮನೆಯಲ್ಲಿ ಲಕ್ಷ್ಮಿ ಮತ್ತೆ ಶ್ರೀನಿವಾಸ್ ಅವರು ಹೊಸದಾಗಿ ಒಂದು ಬಿಸ್ನೆಸ್ ಅನ್ನ ಶುರು ಮಾಡ್ತಿದ್ದಾರೆ. ಅದೇ ಒಂದು ಮೆಕ್ಯಾನಿಕ್ ಶಾಪ್ ಅನ್ನ ದೊಡ್ಡದಾಗಿ ಶುರು ಮಾಡ್ತಿದ್ದಾರೆ. ಅವರ ಸ್ನೇಹಿತರು ಅಂದು ಶ್ರೀನಿವಾಸ್ ಅವರಿಂದ ಸಹಾಯ ತೆಗೆದುಕೊಂಡಂತವ್ರು ಇವತ್ತು ಶ್ರೀನಿವಾಸ್ ಅವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಬಟ್ ಅದರಲ್ಲಿ ನೀವು ಕೂಡ ಶೇರ್ ತಗೊಂಡ್ರೆ ಮಾತ್ರ ನಾನು ಆ ದುಡ್ಡನ್ನ ತಗೋತೀನಿ ಅಂತ ಶ್ರೀನಿವಾಸ್ ಕಂಡೀಷನ್ ಹಾಕಿದ್ದಾರೆ. ಸರಿ ಆಯ್ತು ಅಂತ ಕೂಡ ಹೇಳಿದ್ದೆ. ಆ ಒಂದು ದುಡ್ಡನ್ನ ತಗೊಂಡು ದೊಡ್ಡದಾಗಿ ಮೆಕ್ಯಾನಿಕ್ ಶಾಪ್ ಅನ್ನ ಶುರು ಮಾಡೋದ್ರ ಮುಖಾಂತರ ಇಲ್ಲಿ ದೊಡ್ಡದಾದಂತ ಒಂದು ತಮ್ಮ ಕನಸಾಗಿರ್ತಕ್ಕಂಥ ಲಕ್ಷ್ಮೀ ನಿವಾಸ ಕಟ್ಟೋದಕ್ಕೆ ಇದು ಒಂದು ಪುಟ್ಟ ಹೆಜ್ಜೆಯಾಗಿ ಅವರು ತಿಳಿತಿದ್ದಾರೆ. ಇದರ ನಡುವೆ ಜಾನು ಮನೆಗೆ ವೆಂಕಿ ಮತ್ತೆ ಅವರ ಹೆಂಡತಿ ಅತ್ತೆ ಎಲ್ಲರೂ ಕೂಡ ಬಂದಿದ್ದಾರೆ. ಜಯಂತ್ ಅವರ ಅಮ್ಮನ ಹುಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಫೋಟೋ ಇದೆ ಅಂತ ಹೇಳಿ ವೆಂಕಿ ಹೇಳಿದಾಗ ಒಂದು ಫೋಟೋವನ್ನ ತೋರಿಸ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಜಾನು ಹೋಗಿದ್ದ ಫೋಟೋವನ್ನ ಕಿತ್ಕೊಂಡ್ ಬಿಡ್ತಾಳೆ.
ಜಯಂತ್ ಮುಂದೆ ಫೋಟೋ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಸರಿ ಆಯಿತು, ಫೋಟೋ ತೊಗೊಂಡು ಬನ್ನಿ ಹುಡುಕ್ಸೋಣ ಅಂತ ಜಯಂತ್ ಹೋಗ್ತಾರೆ. ಇಲ್ಲಿ ಜಾನುಗೆ ನಾನೇನಾದರೂ ಫೋಟೋನ ಜಯಂತ್ಗೆ ತೋರಿಸಿಸ್ಬಿಟ್ರೆ ಖಂಡಿತ ಜಯಂತ್ ಅವರು ಅದನ್ನು ಇಟ್ಕೊಂಡು ಖಂಡಿತ ನನಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಇನ್ನೇನೋ ಬೇರೆ ಆಟವನ್ನು ಶುರು ಮಾಡ್ಕೋತಾರೆ ಅನ್ನೋದು ಜಾನು ಗೊತ್ತದೆ. ಹಾಗಾಗಿ ಆ ಫೋಟೋ ಯಾವುದೇ ಕಾರಣಕ್ಕೂ ಕೂಡ ಜಯಂತ್ ನೋಡಬಾರ್ದು ಅಂತ ಹೇಳಿ ಆ ಫೋಟೋವನ್ನು ಸುಡ್ಲಿಕ್ಕೆ ಅಂತ ಮುಂದಾಗ್ತದಾಳೆ. ಅದನ್ನು ವೆಂಕಿ ಮತ್ತು ಮಲ್ಲಿ ಇಬ್ಬರು ಕೂಡ ನೋಡ್ತಾರೆ. ಏನು ಮಾಡ್ತಿದ್ರ ನೀವು ಜಾನು ಅವರೇ, ಇರೋದು ಆ ಒಂದು ಫೋಟೋ ಅವ್ರ ಅಮ್ಮಂದು, ಅದನ್ನು ಕೂಡ ನೀವು ಸುಟ್ಟು ಹಾಕ್ತಿದ್ರಲ್ಲ, ಇದು ಎಷ್ಟು ಸರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಜಾನು, ದಯವಿಟ್ಟು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಏನೇ ಮಾಡಿದ್ರು ಕೂಡ ಒಳ್ಳೆಯ ಉದ್ದೇಶದಿಂದಾನೇ ಮಾಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತಾ ಇದೆ ನಾನು ಯಾಕೆ ಫೋಟೋ ಸುಡ್ತಾ ಇದ್ದೀನಿ ಅಂತ, ಬಟ್ ಇದರಿಂದ ಒಂದು ಒಳ್ಳೆ ರೀಸನ್ ಇದೆ. ದಯವಿಟ್ಟು ವೆಂಕಿ ಅಣ್ಣ ಅರ್ಥ ಮಾಡ್ಕೊ, ನಿನ್ನ ತಂಗಿ ಖಂಡಿತ ನಿನಗೆ ಕೇಡನ್ನು ಬಯಸೋದಿಲ್ಲ. ನಿನಗೆ ಏನು ಬೇಕು ಹೇಳು, ನಿನ್ನಮ್ಮ ತಾನೇ ಬೇಕು, ಅದನ್ನು ಹುಡ್ಕೊಡೋದು ನನ್ನ ಜವಾಬ್ದಾರಿ. ಆದರೆ ಫೋಟೋ ಬೇಡ ಅಣ್ಣ ಅಂತ ಹೇಳಿದ್ದೆ. ಫೋಟೋನ ಅರ್ಧ ಪೀಸ್ ಮಾಡಿ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾಳೆ. ನೀನೇನು ಯೋಚನೆ ಮಾಡಬೇಡ, ನಿನ್ನಮ್ಮನ್ನ ನಿನ್ನ ಹತ್ರ ಸೇರಿಸೋದು ನನ್ನ ಜವಾಬ್ದಾರಿ. ಅಮ್ಮ ಮಗನ ಒಂದ್ ಮಾಡ್ತೀನಿ, ಅಮ್ಮನ ಮಡಿಲಿಗೆ ನಿನ್ನನ್ನು ನಾನು ಸೇರಿಸ್ತೀನಿ, ಯೋಚನೆ ಮಾಡಬೇಡ. ಇದು ನಿನ್ನ ತಂಗಿ ಜಾನು ಕೊಡ್ತಿರೋ ಮಾತು, ನನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ದಯವಿಟ್ಟು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ವೆಂಕಿ ತನ್ನಮ್ಮನ ಫೋಟೋ ಅರ್ಧೋಯ್ತು ಅನ್ನೋ ಕಾರಣಕ್ಕೆ ಕಣ್ಣೀರು ಹಾಕ್ತಾ ಅಲ್ಲಿ ಮಲ್ಲಿ ಮೇಲೆ ರೇಗಾಡ್ತಿದ್ದಾರೆ. ಇದನ್ನು ನೋಡಿದಂಥ ಜಾನುಗೆ ತುಂಬ ಅಂದರೆ ತುಂಬ ಬೇಜಾರ ಆಗುತ್ತೆ. ಏನಿದು ನನ್ನ ಕೋಪನ ಯಾಕೆ ಇಲ್ಲಿ ಅಣ್ಣ ಮಲಿ ಅದಕ್ಕೆ ಮೇಲೆ ತೋರಿಸ್ತದಾನೆ, ಇದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಅಣ್ಣನ ಎಳ್ಕೊಂಡು ಟೆರೆಸ್ ಮೇಲೆ ಬರ್ತಾಳೆ. ಯಾಕೆ ನೀನು ನನ್ನ ಮೇಲಿರೋ ಕೋಪನ ಅದಕ್ಕೆ ಮೇಲೆ ತೋರಿಸ್ತದೆ, ಇದು ತಪ್ಪಲ್ವಾ ನೀನು ತೋರಿಸೋದು? ನಾನು ಮಾಡಿದ್ದು ಕೋಪ ಇದ್ದರೆ ನನ್ನ ಹತ್ರ ತೋರಿಸ್ಕೊ, ಅದನ್ನು ಬಿಟ್ಟು ಅದಕ್ಕೆ ತಪ್ಪು ಮಾಡದೇ ಇದ್ರು ಅವ್ರ ಮೇಲೆ ನೀನು ರೇಗಾಡೋದು ಸ್ವಲ್ಪ ಕೂಡ ಸರಿ ಇಲ್ಲ. ನಂಗೆ ಅರ್ಥ ಆಗತ್ತೆ, ನಿನ್ನ ಅಮ್ಮನ ಫೋಟೋ ನಾನು ಯಾಕೆ ಸುಟ್ಟಾಕೋಕೆ ಹೋಗ್ತಿದ್ದೆ, ನಾನು ಯಾಕೆ ಅರ್ಧಾಕಿದ್ದೀನಿ ಅಂತ ನಿನಗೆ ತುಂಬ ಬೇಜಾರ ಆಗಿದೆ. ಖಂಡಿತ ಅದಕ್ಕಿಂತ ಮುಖ್ಯವಾದ ವಿಷಯನೇ ಇದೆ ಅಣ್ಣ, ದಯವಿಟ್ಟು ಅರ್ಥ ಮಾಡ್ಕೊ. ನಿಮ್ಮಮ್ಮನ ಹುಡ್ಕೋದು ನನ್ನ ಜವಾಬ್ದಾರಿ. ಖಂಡಿತ ನಿಮ್ಮಮ್ಮನ ನಿನ್ನ ಜೊತೆ ಸೇರಿಸ್ತೀನಿ, ನನ್ನ ನಂಬು. ಆದರೆ ಇನ್ನೊಂದು ವಿಷಯ ಗೊತ್ತಿದೆಯಾ ನಿನಗೆ, ನೀನು ಯಾವಾಗಲೂ ನಿನ್ನ ಬಾಲ್ಯ ಸ್ನೇಹಿತನನ್ನು ಹುಡುಕ್ತಾ ಇದ್ದೆ ಅಲ್ವಾ? ಆ ನಿನ್ನ ಬಾಲ್ಯ ಸ್ನೇಹಿತ ಯಾರು ಅಂತ ಗೊತ್ತಿದೆಯಾ ನಿನಗೆ? ಇಲ್ಲಿವರೆಗೂ ಗೊತ್ತಾಗಿಲ್ಲ ಅಲ್ವಾ? ನಾನು ಹೇಳ್ತೀನಿ ಕೇಳು, ನಿನ್ನ ಬಾಲ್ಯ ಸ್ನೇಹಿತ ಅದು ಬೇರೆ ಯಾರು ಅಲ್ಲ ಅಣ್ಣ, ನನ್ನ ಗಂಡ ಜಯಂತ್ ಅವರೇ ನಿನ್ನ ಬಾಲ್ಯ ಸ್ನೇಹಿತ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊ ಅಂತ ಹೇಳಿದ್ದೆ. ಈ ಸತ್ಯವನ್ನು ಕೇಳಿದ ನಿಜಕ್ಕೂ ಕೂಡ ಕುಸಿದು ಹೋಗ್ತಿದ್ದಾರೆ ವೆಂಕಿ. ಇಷ್ಟು ದಿನ ನನ್ನ ಕಣ್ಮುಂದೆ ಇದ್ದಿದ್ದೇ ನನ್ನ ಬಾಲ್ಯ ಸ್ನೇಹಿತ ಜಯಂತ ಅಂತ ಹೇಳಿ, ಆದರೆ ಇಲ್ಲಿ ಜಯಂತ್ ನನ್ನ ಬಾಲ್ಯ ಸ್ನೇಹಿತ ಅಂತ ಹೇಳಿ ವೆಂಕಿ ಮಾತನಾಡೋದಕ್ಕೂ ಕೂಡ ಜಾನು ಮುಂದಾಗ್ತಿಲ್ಲ. ಯಾವುದೇ ಸತ್ಯ ಗೊತ್ತಿದ್ರು ಕೂಡ ಗೊತ್ತಿಲ್ಲದೆ ಇರೋ ರೀತಿ ಇರೋದೇ ಒಳ್ಳೇದು. ನಿನ್ಗಿನ್ನೂ ಎಷ್ಟು ಸತ್ಯ ಗೊತ್ತಾಗಬೇಕಾಗಿದೆ. ನಿನ್ನ ಅಮ್ಮ ಇವತ್ತು ನಿನ್ನ ಕಣ್ಣು ಮುಂದೆ ಕಾಣಿಸ್ತಿಲ್ಲ ಅನ್ನೋದಕ್ಕೂ ಕೂಡ ಕಾರಣ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀನೇನು ಯೋಚನೆ ಮಾಡಬೇಡ, ನಿನ್ನ ಒಂದು ಮಾಡೋದು ನನ್ನ ಜವಾಬ್ದಾರಿ ಅಂತ ಹೇಳೋದ್ರ ಮುಖಾಂತರ ಜಯಂತನ ಎಲ್ಲ ಕರ್ಮಕಾಂಡಗಳನ್ನು ಕೂಡ ಬಿಚ್ಚಿಡ್ತಾಳ ಇಲ್ಲಿ ಜಾನು ತನ್ನ ಅಣ್ಣ ವೆಂಕಿ ಮುಂದೆ. ಕರ್ಮಕಾಂಡ ಗೊತ್ತಾದರೆ ಖಂಡಿತ ಅಮ್ಮನ ವಿಷಯಕ್ಕೆ ಬಂದಿರತಕ್ಕಂಥ ಜಯಂತನ್ನ ಸುಮ್ಮನೆ ಬಿಡ್ತಾರ ವೆಂಕಿ? ಏನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.